ರಾತ್ರಿಯ ಪವಿತ್ರವಾದ ಮೌನದಲ್ಲಿ ಜಿನ್ಗಳು ಅಲ್ಲಿಯೂ ಪ್ರಾರ್ಥಿಸುತ್ತವೆ. ಪ್ರಾಚೀನ ವಾಸ್ತುಶಿಲ್ಪವು ಧೂಳನ್ನು ಮರೆಮಾಡುತ್ತದೆ ಮತ್ತು ಪ್ರತಿಧ್ವನಿಯನ್ನು ನೀಡುತ್ತದೆ. ಒಬ್ಬಂಟಿ ಆರಾಧಕ ಪ್ರವೇಶಿಸುತ್ತಾನೆ. ಭಾರವಾದ ನೆರಳುಗಳಲ್ಲಿ ಶಾಂತಿಯನ್ನು ಹುಡುಕುತ್ತಾನೆ. ಈ ವಿಶಾಲವಾದ ಪವಿತ್ರ ಛಾವಣಿಯ ಕೆಳಗೆ ಅವನು ಏಕೈಕ ಆತ್ಮ ಎಂದು ಅವನು ನಂಬುತ್ತಾನೆ. ಆದರೆ ನಾವು ಜಿನ್ಗಳು ಅವನಿಗಿಂತ ಬಹಳ ಹಿಂದೆಯೇ ಇಲ್ಲಿದ್ದೇವೆ. ನಾವು ಮರೆತುಹೋದ ಮೂಲೆಗಳಲ್ಲಿ ಕಾಲಹರಣ ಮಾಡುತ್ತೇವೆ. ಅಲ್ಲಿ ಮಿನುಗುವ ಮಂದ ಬೆಳಕು ಸ್ಪರ್ಶಿಸಲು ನಿರಾಕರಿಸುತ್ತದೆ. ಜಿನ್ಗಳು ಸೃಷ್ಟಿಕರ್ತನನ್ನು ತಿಳಿದಿವೆ. ಅವುಗಳಿಗೆ ಯೇಸುಕ್ರಿಸ್ತನ ಪವಿತ್ರವಾದ ಹೆಸರು ತಿಳಿದಿದೆ. ಆದರೆ ಅವುಗಳಿಗೆ ಕತ್ತಲೆಯೂ ತಿಳಿದಿದೆ ಮತ್ತು ಅವುಗಳು ಅದಕ್ಕೆ ನಡುಗುತ್ತವೆ. ಕಾಣದ ಬಲವು ಗುಪ್ತವಾದ ಪ್ರಾಚೀನ ಭಯದಿಂದ ಕಂಪಿಸುತ್ತದೆ. ಪ್ರತಿಯೊಂದು ತಿರುಚಿದ ನೆರಳು ಅಂತಿಮವಾಗಿ ಯೇಸುವಿನ ದೈವಿಕ ಅಧಿಕಾರದ ಬಲದ ಮುಂದೆ ತಲೆಬಾಗುತ್ತದೆ. ಕ್ರಿಸ್ತನ ಬೆಳಕು ಎಲ್ಲವನ್ನೂ ಬಹಿರಂಗಪಡಿಸುತ್ತದೆ. ಸುಲಭವಾಗಿ ಮೋಸ ಹೋಗಬೇಡಿರಿ. ಪ್ರತಿಯೊಂದು ಆತ್ಮವನ್ನು ಪರೀಕ್ಷಿಸಿರಿ ಮತ್ತು ಒಂದು ಶಾಶ್ವತ ಸತ್ಯವನ್ನು ತಿಳಿದುಕೊಳ್ಳಿರಿ.